ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಪರ್ಫೆಕ್ಟ್ ಆದಂತಹ ಬಾದುಷಾ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಬೌಲ್ ತಗೊಂಡು ಅದಕ್ಕೆ 150 ಗ್ರಾಮಷ್ಟು ಮೈದಾನ ಹಾಕ್ಕೋಬೇಕು. ಅದಾದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೋಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ಗೊತ್ತಾಗಿಲ್ಲ ಅಂದರೆ ಒಂದು ದೊಡ್ಡ ಬೌಲಲ್ಲಿ ಒಂದು ಮೀಡಿಯಮ್ ಬೌಲಷ್ಟು ಮೈದಾನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಕರಗಿಸ್ತಕ್ಕಂತಹ ತುಪ್ಪನ ಒಂದು 1/4 ಕಪ್ಪಷ್ಟು ಹಾಕ್ಕೋಬೇಕು. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಮತ್ತೆ ಅದಕ್ಕೆ ಒಂದು 1/4 ಕಪ್ಪಷ್ಟು ಮೊಸರನ್ನ ಹಾಕ್ಕೋಬೇಕು. ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ನೀಟಾಗಿ ಗಂಟಿಲ್ಲದೆ ಇರೋ ಥರ ನೀಟಾಗಿ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪದಷ್ಟು 1/4 ಲೋಟದಷ್ಟು ನೀರನ್ನು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಬಟ್ಟೆನ ಮುಚ್ಚಿಬಿಟ್ಟು ಒಂದು 1/4 ಗಂಟೆ ಇದನ್ನು ನೆನೆಯೋಕ್ಕೆ ಬಿಡಬೇಕು. ಅದು ನೆನೆಯುವಷ್ಟೊತ್ತಿಗೆ ನಾವು ಒಂದು ಪ್ಯಾನ್ ತಗೊಂಡು ಅದಕ್ಕೆ 1 ಬೌಲಷ್ಟು ಅಂದರೆ ಒಂದು 200 ಗ್ರಾಮಷ್ಟು ಸಕ್ಕರೆನ ಹಾಕ್ಕೊಂಡು ಅದಕ್ಕೆ ಒಂದು 1/4 ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕು. ನೀರನ್ನು ಹಾಕ್ಕೊಂಡು ಅದು ನೀಟಾಗಿ ಸಿರಪ್ ರೀತಿ ನಾವು ಆ ಸಕ್ಕರೆನ ಕರಗಿಸ್ಕೋಬೇಕು. ಫುಲ್ಲು ಪಾಕನ ಮಾಡ್ಕೋಬಾರ್ದು, ಜಸ್ಟ್ ಅದನ್ನು ಕರಗಿಸ್ಕೋಬೇಕಷ್ಟೆ. ಸಕ್ಕರೆ ಎಲ್ಲ ಕರಗಿ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂದಾಗ ಒಂದು 4 ಕೇಸರಿ ದಳನ ಅದಕ್ಕೆ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡು ನೀಟಾಗಿ ಈ ಥರ ಎಲ್ಲ ಸಿರಪ್ ರೀತಿ ಅದನ್ನು ನೀಟಾಗಿ ಕರಗಿಸ್ಕೋಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಅದಕ್ಕೆ ಏಲಕ್ಕಿ ಪೌಡರನ್ನು ಹಾಕಬೇಕು. ಅದೆಲ್ಲ ಹಾಕಿದ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದೇ ಒಂದು ಕುದಿಯೋಷ್ಟು ಮಳಿಸ್ಬಿಟ್ಟು ಅದನ್ನು ಸಿರಪ್ ಮಾಡಬಾರ್ದು. ಜಸ್ಟ್ ಈ ಥರ ನಾರಿನ ಥರನೂ ಇರಬಾರ್ದು, ಜಸ್ಟ್ ಈ ಥರ ಗಟ್ಟಿಯಾಗಿರ್ತಕ್ಕಂಥ ಪಾಕ ಮಾಡಿ ತೆಗೆದಿಟ್ಕೋಬೇಕು. ಅದಾದಮೇಲೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆನ ಕಾಯಕ್ಕಿಡಬೇಕು. ಆ ಎಣ್ಣೆ ಕಾಯೋಷ್ಟೊತ್ತಿಗೆ ನಾವು ಇಲ್ಲಿ ಕಲಸಿಟ್ಟಿರ್ತಕ್ಕಂತಹ ಹಿಟ್ಟಿತ್ತಲ್ಲ, ಆ ಹಿಟ್ಟನ್ನು ನಾವು ಚಿಕ್ಕ ಬಿಲ್ಲೆಗಳ ರೀತಿ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಹಿಟ್ಟನ್ನು ತಗೊಂಡು ನೀಟಾಗಿ 2 ಕೈಯಿನ ಸಹಾಯದಿಂದ ನೀಟಾಗಿ ಈ ಥರ ಮಿಕ್ಸ್ ರೌಂಡ್ ಶೇಪಿಗೆ ಮಾಡಿ ಬಿಲ್ಲೆ ಆಕಾರಕ್ಕೆ ಮಾಡಿ ಮಧ್ಯಭಾಗದಲ್ಲಿ ಒಂದು ಸ್ವಲ್ಪ ಅದು ಬೇಯೋಕ್ಕೆ ಈ ಥರ ಹೋಲ್ ಮಾಡಬೇಕು. ಈ ಥರ ಎಲ್ಲ ಬಿಲ್ಲೆಗಳನ್ನು ಮಾಡಿ ಇಟ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಸಿ ನೆನೆಯೋಕ್ಕೆ ಬಿಟ್ಟಿರ್ತೀವೋ ಅಷ್ಟು ಚೆನ್ನಾಗಿ ಇವು ಬಾದುಷಾ ನೀಟಾಗಿ ಉಬ್ತವೆ. ಸೊ ಈ ಥರ ಎಲ್ಲ ನೀಟಾಗಿ ಅದನ್ನು ಬಿಲ್ಲೆಗಳಾಗಿ ಮಾಡಿಟ್ಕೊಂಡು ನೆಕ್ಸ್ಟು ಕಾದಿರ್ತಕ್ಕಂಥ ಎಣ್ಣೆಗೆ ಈ ಬಿಲ್ಲೆಗಳನ್ನು ಒಂದೊಂದಾಗೆ ನಿಧಾನಕ್ಕೆ ಹಾಕಬೇಕು. ಆಮೇಲೆ ಇದನ್ನು ಲೋ ಫ್ಲೇಮಲ್ಲಿ ನಿಧಾನ ಉರಿಯಲ್ಲೇ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ನಾವು ಜೋರಾಗಿ ಉರಿಯಲ್ಲಿ ನಾವು ಫ್ರೈ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಅದು ಒಳಗಡೆ ಬೇಯೋದಿಲ್ಲ. ಸೊ ಅದಕ್ಕೆ ಆದಷ್ಟು ಒಂದು 15 ನಿಮಿಷಗಳ ಕಾಲನಾದರೂ ಇದನ್ನು ನಾವು ಲೋ ಫ್ಲೇಮಲ್ಲೇ ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಮೇಲೆ ಇದನ್ನು 2 ಕಡೆನೂ ನೀಟಾಗಿ ಹಿಂಗೆ ಮಡಚಿ ಹಿಂಗೆ ತಿರುಗಿ ಹಾಕಿ ಇದನ್ನು ಬೇಯಿಸ್ಕೋಬೇಕು. ಈ ಥರ ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡಿ ಕರ್ತ್ಕೋಬೇಕು. ಎಲ್ಲ ಕರೆದಾದ್ಮೇಲೆ ನೆಕ್ಸ್ಟು ನಾವು ಇದನ್ನು ಒಂದೊಂದಾಗಿ ತೆಗೆದ್ಬಿಟ್ಟು ನಾವು ಸಕ್ಕರೆಯ ಸಿರಪ್ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಈ ಥರ ಹಾಕಬೇಕು. ಹಾಕ್ಬಿಟ್ಟು 2 ಕಡೆನೂ ಒಂದು
15 ನಿಮಿಷಗಳ ಕಾಲ ಈ ಥರ ಎರಡು ಕಡೆನೂ ಅದನ್ನು ಸಿರಪ್ಪು ಹೀರ್ಕೊಳ್ಳೋ ರೀತಿ ಅದನ್ನು ಬಿಡಬೇಕು. ಈ ಥರ ಎರಡೂ ಕಡೆನೂ ಅದು ಸಿರಪ್ಪು ಹೀರ್ಕೊಂಡ್ಮೇಲೆ ಅದನ್ನು ನಾವು ಒಂದೊಂದಾಗೆ ತೆಗೆದ್ಬಿಟ್ಟು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೆಯಲ್ಲಿ ನಾವು ಬೇಕ್ರಿ ರೀತಿಯ ನಾವು ಬಾದುಷನ ಮನೆಯಲ್ಲಿ ಮಾಡ್ಬೋದು ಅಂತ. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಟೇಸ್ಟಿ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಅದು ಸಕ್ಕರೆಯ ಸಿರಪ್ಪನ್ನೆಲ್ಲ ಹೀರ್ಕೊಂಡ್ಮೇಲೆ ಅದೆಷ್ಟು ಜ್ಯೂಸಿಯಾಗಿ, ಅದೆಷ್ಟು ಕ್ರಿಸ್ಪಿಯಾಗಿ, ಮೇಲೆ ನೋಡೋಕ್ಕೆ ಒಳಗಡೆ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.